ಹಾಯ್ ಹಲೋ ನಮಸ್ಕಾರ. ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಪೊಲೀಸ್ ನೇಮಕಾತಿ, KPSC ಸಿ ಗ್ರೂಪ್ ಹುದ್ದೆಗಳು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತದ್ದೇ ಆಗಿರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈಶಾನ್ಯ ಮಂಡಳಿ ಅಥವಾ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಯಾವ ವರ್ಷ ಸ್ಥಾಪನೆಯಾಯಿತು? 1972. ಈಶಾನ್ಯ ಮಂಡಳಿ ಅಥವಾ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ NEC ಈಶಾನ್ಯ ಕೌನ್ಸಿಲ್ ಆಕ್ಟ್ 1971 ಮೂಲಕ ರಚಿಸಲಾದ ಶಾಸನಬದ್ಧ ಸಲಹಾ ಸಂಸ್ಥೆಯಾಗಿದೆ. ಇದು ನವೆಂಬರ್ 7, 1972 ಅಸ್ತಿತ್ವಕ್ಕೆ ಬಂದಿತ್ತು. 8 ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಅರುಣಾಚಲ ಪ್ರದೇಶ, ಮಿಜೋರಾಂ, ಮಣಿಪುರ, ಮೇಘಾಲಯ, ತ್ರಿಪುರಾ, ನಾಗಾಲ್ಯಾಂಡ್ ಮತ್ತು ಸಿಕ್ಕಿಂ ಈಶಾನ್ಯ ಮಂಡಳಿಯ ಸದಸ್ಯತ್ವ ಹೊಂದಿವೆ. ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಅನ್ನು ಈಶಾನ್ಯ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು ಪ್ರತಿನಿಧಿಸುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಕೈಕ ಭಾರತೀಯ ಯಾರು? ಡಾಕ್ಟರ್ CV ರಾಮನ್. ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಕೈಕ ಭಾರತೀಯ ಡಾಕ್ಟರ್ CV ರಾಮನ್ ರವರು. 2 ಈಸ್ ದಿ ರೈಟ್ ಆನ್ಸರ್. ಪೆನಿನ್ಸುಲರ್ ಇಂಡಿಯಾ ವಲಯದ ಮಣ್ಣು ಯಾವುದು? ಕಪ್ಪು ಮಣ್ಣು. ಪೆನಿನ್ಸುಲರ್ ಇಂಡಿಯಾ ವಲಯದ ಮಣ್ಣು ಕಪ್ಪು ಮಣ್ಣು. 3 ಈಸ್ ದಿ ರೈಟ್ ಆನ್ಸರ್. ದಕ್ಷಿಣ ಭಾರತದಲ್ಲಿರುವ ನೀಲಗಿರಿ ಬೆಟ್ಟಗಳ ದಕ್ಷಿಣ ಅಂಚಿನಲ್ಲಿ ತುದಿಯಲ್ಲಿ ಇರುವ ಪಾಸ್ ಯಾವುದು? ಪಾಲ್ಘಾಟ್ ಗ್ಯಾಪ್. ದಕ್ಷಿಣ ಭಾರತದಲ್ಲಿರುವ ನೀಲಗಿರಿ ಬೆಟ್ಟಗಳ ದಕ್ಷಿಣ ಅಂಚಿನ ತುದಿಯಲ್ಲಿ ಪಾಲ್ಘಾಟ್ ಗ್ಯಾಪ್ ಪಾಸ್ ಇದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವುದು ಸಾರಜನಕ ಗೊಬ್ಬರ ಅಲ್ಲ? ಸೂಪರ್ ಫಾಸ್ಫೇಟ್. ಸೂಪರ್ ಫಾಸ್ಫೇಟ್ ಸಾರಜನಕ ಗೊಬ್ಬರ ಅಲ್ಲ. ಅಮೋನಿಯಂ ಸಲ್ಫೇಟ್, ಯೂರಿಯಾ ಮತ್ತು ಅಮೋನಿಯಂ ನೈಟ್ರೇಟ್ ಸಾರಜನಕ ಅಂದ್ರೆ ನೈಟ್ರೋಜನ್ ಅನ್ನು ಒಳಗೊಂಡಿರುವಂತಹ ಗೊಬ್ಬರ. ಸೂಪರ್ ಫಾಸ್ಫೇಟ್ ಫಾಸ್ಫರಸ್ ಅನ್ನ ಒಳಗೊಂಡಿದೆ. 4 ಈಸ್ ದಿ ರೈಟ್ ಆನ್ಸರ್. ಪಂಜಾಬ್ ಕೇಸರಿ ಎಂಬ ಬಿರುದನ್ನು ಯಾರಿಗೆ ಪ್ರದಾನ ಮಾಡಲಾಗಿತ್ತು? ಲಾಲಾ ಲಜಪತ ರಾಯ್. ಪಂಜಾಬ್ ಕೇಸರಿ ಎಂಬ ಬಿರುದನ್ನು ಲಾಲಾ ಲಜಪತ ರಾಯ್ಗೆ ಪ್ರದಾನ ಮಾಡಲಾಗಿತ್ತು. 1 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವ ಚಳುವಳಿಯು ದಂಡಿ ಸತ್ಯಾಗ್ರಹದಿಂದ ಶುರುವಾಯಿತು? ಸಿವಿಲ್ ಡಿಸ್ಒಬಿಡಿಯನ್ಸ್ ಚಳುವಳಿ. ಸಿವಿಲ್ ಡಿಸ್ಒಬಿಡಿಯನ್ಸ್ ಚಳುವಳಿ ದಂಡಿ ಸತ್ಯಾಗ್ರಹದಿಂದ ಆರಂಭವಾದ ಚಳುವಳಿ. 3 ಈಸ್ ದಿ ರೈಟ್ ಆನ್ಸರ್. SCD TEF UGH WKL. ಹಾಗಾದ್ರೆ ಇಲ್ಲಿ ಭರ್ತಿ ಮಾಡಬೇಕಾಗಿರುವಂತಹ ಅಕ್ಷರ VIJ. ಹೇಗೆ? ತುಂಬಾ ಈಸಿ ಇದು ನೋಡಿ. STU ನೆಕ್ಸ್ಟ್ ಬರ್ತದೆ ಅದು V. ಹಾಗೆ C ಆದ್ಮೇಲೆ D ಗ್ಯಾಪ್ ಪಟ್ಟಿ E ಆದ್ಮೇಲೆ F ಬಿಟ್ಟು G ಆದ್ಮೇಲೆ H ಬಿಟ್ರೆ I. ಹಾಗಾಗಿ ಇವೆರಡನ್ನ ನಾವು ಕಂಡಿಡ್ಕೊಂಡ್ರೆ ಮೂರನೇದಾರ ಆಟೋಮೆಟಿಕಲಿ ಬರೀಬಹುದು VIJ. 3 ಈಸ್ ದಿ ರೈಟ್ ಆನ್ಸರ್. ಶ್ರೀರಂಗಪಟ್ಟಣದ ಒಪ್ಪಂದ ಟಿಪ್ಪು ಸುಲ್ತಾನ್ ಮತ್ತು ಡ್ಯಾಶ್ ನಡುವೆ ಮಾಡಲಾಗಿತ್ತು? ಕಾರ್ನ್ ವಾಲಿಸ್. ಶ್ರೀರಂಗಪಟ್ಟಣದ ಒಪ್ಪಂದ ಟಿಪ್ಪು ಸುಲ್ತಾನ್ ಮತ್ತು ಕಾರ್ನ್ ವಾಲಿಸ್ ನಡುವೆ ಮಾಡಲಾಗಿತ್ತು. 2 ಈಸ್ ದಿ ರೈಟ್ ಆನ್ಸರ್. ಮೈಸೂರು ಪ್ರಾಂತ್ಯವನ್ನು ಕರ್ನಾಟಕ ರಾಜ್ಯ ಎಂದು ಯಾವ ಇಸವಿಯಲ್ಲಿ ಕರೆಯಲಾಯಿತು? 1973. ಮೈಸೂರು ಪ್ರಾಂತ್ಯವನ್ನು ಕರ್ನಾಟಕ ರಾಜ್ಯ ಎಂದು 1973ರಲ್ಲಿ ಕರೆಯಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಗೃಹ ಬಳಕೆ ರೆಫ್ರಿಜರೇಟರ್ಗಳಲ್ಲಿ ಉಪಯೋಗಿಸುವ ಶೀತಕ ಯಾವುದು? ಫ್ರಿಯಾನ್ಗಳು. ಫ್ರಿಯಾನ್ಗಳನ್ನ ಗೃಹ ಬಳಕೆ ರೆಫ್ರಿಜರೇಟರ್ಗಳಲ್ಲಿ ಉಪಯೋಗಿಸುತ್ತಾರೆ. 4 ಈಸ್ ದಿ ರೈಟ್ ಆನ್ಸರ್. ಶಿಕ್ಷಕರ ದಿನಾಚರಣೆ ಯಾವ ದಿನ ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 5. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಅದು ಸೆಪ್ಟೆಂಬರ್ 5. ಭಾರತದ ಪ್ರಪ್ರಥಮ ಉಪರಾಷ್ಟ್ರಪತಿಗಳು. 1 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಅತಿ ಹೆಚ್ಚು ಫಲವತ್ತಾದ ಪ್ರದೇಶ ಯಾವುದು? ಇಂಡೋ ಗ್ರಾಂಜೆಟಿಕ್ ಪ್ಲೇನ್. ಇಂಡೋ ಗ್ರಾಂಜೆಟಿಕ್ ಪ್ಲೇನ್ ಭಾರತದಲ್ಲಿನ ಅತಿ ಹೆಚ್ಚು ಫಲವತ್ತಾದ ಪ್ರದೇಶವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಯಾವ ನದಿಯನ್ನ ಕೇರಳ ರಾಜ್ಯದ ಜೀವನಾಡಿ ಎನ್ನಲಾಗಿದೆ?
ಪೆರಿಯಾರ ನದಿಯನ್ನ ಕೇರಳ ರಾಜ್ಯದ ಜೀವನಾಡಿ ಎನ್ನಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಗಟ್ಟಿ ಕಬ್ಬಿಣ. ರಬ್ಬರ್ ಇಲಾಸ್ಟಿಕ್ ನೇಚರ್. ಕುಗ್ಗುವ ಗುಣವನ್ನು ನಾವು ಇಲಾಸ್ಟಿಕ್ ಅಂತೇಳಿ ಕರಿತೀವಿ. ರಬ್ಬರ್ಗೆ ಈ ಗುಣ ಇದೆ. ಆದರೆ ವಾಹನಗಳು ಬಳಸುವಂತಹ ಟೈರ್ಗೂ ಕೂಡ ರಬ್ಬರೇ ಅದಕ್ಕೆ ಗಡುಸುತನ ಬರಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅದಕ್ಕೆ ಬೆರೆಸಿರುವಂತಹ ಗಂಧಕ. ಇದನ್ನ ವಲ್ಕನೀಕರಣ ಅಂತೇಳಿ ಕರಿತೀವಿ. ಚಾರ್ಲ್ಸ್ ಗುಡ್ಡಿಯರ್ ಎಂಬಂತಹ ವಿಜ್ಞಾನಿ ಇದನ್ನ ಕಂಡುಹಿಡಿದಿದ್ದು. 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವ ಅಣೆಕಟ್ಟು ಕರ್ನಾಟಕ ರಾಜ್ಯದಲ್ಲಿದೆ? ಆಲಮಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತಹ ಅಣೆಕಟ್ಟು. 4 ಈಸ್ ದಿ ರೈಟ್ ಆನ್ಸರ್. ಕನ್ನಡ ಭಾಷೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕನ್ನಡ ಭಾಷೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಅಂದ್ರೆ ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ ಈ ಪ್ರಶಸ್ತಿ ದೊರೆತಿದೆ. 2 ಈಸ್ ದಿ ರೈಟ್ ಆನ್ಸರ್. ಜೇಮ್ಸ್ ವಾಟ್ ಏನನ್ನು ಆವಿಷ್ಕರಿಸಿದರು? ರೋಟರಿ ಸ್ಟೀಮ್ ಇಂಜಿನ್. ಇದನ್ನ ಕಂಡುಹಿಡಿದಿದ್ದು ಜೇಮ್ಸ್ ವಾಟ್. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ರೆನಾಸಾನ್ಸ್ನ ಪಿತಾಮಹ ಯಾರು? ರಾಜಾರಾಮ್ ಮೋಹನ್ ರಾಯ್ ರನ್ನು ರೆನಾಸಾನ್ಸ್ನ ಪಿತಾಮಹ ಎನ್ನುವರು. ಭಾರತದ ರೆನಾಸಾನ್ಸ್ ಅಂದ್ರೆ ಪುನರುಜ್ಜೀವನ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಪುನರುಜ್ಜೀವನದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್ ಅವರು. ವಾಟ್ಸನ್ ಮತ್ತು ಕ್ರಿಕ್ ಎಂಬುವರು ಏನನ್ನು ಕಂಡುಹಿಡಿದಿದ್ದಕ್ಕೆ ಪ್ರಸಿದ್ಧರಾದರು? ಡಿಎನ್ಎ ರಚನೆ. ಡಿಎನ್ಎ ಡಬಲ್ ಹೆಲಿಕ್ಸ್ ಎಂಬ ರಚನೆಯನ್ನ ಹೊಂದಿದೆ, ದ್ವಿಸುರುಳಿ ರಚನೆಯನ್ನ ಹೊಂದಿದೆ ಅಂತ ಕಂಡುಹಿಡಿದಿದ್ದು ವಾಟ್ಸನ್ ಮತ್ತು ಕ್ರಿಕ್. ಹಾಗಾಗಿ ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ದೊರೆತಿದೆ. 2 ಈಸ್ ದಿ ರೈಟ್ ಆನ್ಸರ್. ಅಡುಗೆ ಅನಿಲ ಯಾವುದರ ಮಿಶ್ರಣವಾಗಿದೆ? ಬ್ಯೂಟೇನ್ ಮತ್ತು ಪ್ರೋಪೇನ್. ಅಡುಗೆ ಅನಿಲ ಅಂದ್ರೆ LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವ ಪೆಟ್ರೋಲಿಯಂ ಅನಿಲ. ಇದು ಬ್ಯೂಟೇನ್ ಮತ್ತು ಪ್ರೋಪೇನ್ನ ಮಿಶ್ರಣ. ಬ್ಯೂಟೇನ್ ಮತ್ತು ಪ್ರೋಪೇನ್ ಹೈಡ್ರೋಕಾರ್ಬನ್ ಅಂದ್ರೆ ಹೈಡ್ರೋಜನ್ ಮತ್ತು ಕಾರ್ಬನ್ ಅನ್ನು ಒಳಗೊಂಡಿರುವಂತಹ ಸಂಯುಕ್ತ. ಬ್ಯೂಟೇನ್ C4H10 ಇದರ ಅಣುಸೂತ್ರವಾಗಿದ್ರೆ ಪ್ರೋಪೇನ್ C3H8. 3 ಈಸ್ ದಿ ರೈಟ್ ಆನ್ಸರ್. ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಸಿರುಮನೆ ಅನಿಲ ಎಂದು ಕರೆಯಲು ಕಾರಣ? ಅದು ಅತಿ ಕೆಂಪು ವಿಕಿರಣಗಳನ್ನ ಹೀರಿಕೊಳ್ಳುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಅತಿ ಕೆಂಪು ವಿಕಿರಣಗಳು ಅಂದ್ರೆ ರಕ್ತಾತೀತ ಕಿರಣಗಳು, ಇವುಗಳನ್ನು ಹೀರಿಕೊಳ್ಳುವುದರಿಂದ ಅದನ್ನು ಹಸಿರುಮನೆ ಅನಿಲ ಅಂತೇಳಿ ಕರಿತೀವಿ. ಸೊ ವಾತಾವರಣದ ಉಷ್ಣತೆ ಈ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದಾಗ ಭೂಮಿ ಕಾದು ಅದರ ಉಷ್ಣತೆಯೂ ಕೂಡ ಹೆಚ್ಚಾಗತ್ತೆ. ಇದನ್ನೇ ನಾವು ಹಸಿರುಮನೆ ಪರಿಣಾಮ ಅಂತ ಹೇಳಿ ಕರಿತೀವಿ. ಈ ಮೀಥೇನು, ನೈಟ್ರೋಜನ್ ಆಕ್ಸೈಡ್ಗಳು ಹಾಗೂ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಸಿರುಮನೆ ಅನಿಲಗಳು ಎನ್ನುವರು. 2 ಈಸ್ ದಿ ರೈಟ್ ಆನ್ಸರ್. ಆಜಾದ್ ಹಿಂದ್ ಯಾರ ನೆರವಿನಿಂದ ಸೃಷ್ಟಿಸಲಾಗಿತ್ತು? ಜಪಾನ್. ಆಜಾದ್ ಹಿಂದ್ ಅನ್ನು ಜಪಾನ್ನ ನೆರವಿನಿಂದ ಸೃಷ್ಟಿಸಲಾಗಿತ್ತು. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಮೊಟ್ಟ ಮೊದಲ ಉಪಗ್ರಹವನ್ನು 1975ರಲ್ಲಿ ಬಾಹ್ಯಾಕಾಶಕ್ಕೆ ಹಾರಿಸಲಾಯಿತು. ಅದನ್ನು ಏನೆಂದು ಕರೆಯಲಾಗಿತ್ತು? ಆರ್ಯಭಟ. ಭಾರತದ ಮೊಟ್ಟ ಮೊದಲ ಉಪಗ್ರಹ 1975ರಲ್ಲಿ ಹಾರಿಸಿದ ಉಪಗ್ರಹಕ್ಕೆ ಆರ್ಯಭಟ ಎನ್ನುವರು. 1 ಈಸ್ ದಿ ರೈಟ್ ಆನ್ಸರ್. RDX ಎಂದರೆ ಏನು? ಸ್ಫೋಟಕ. RDX ಎಂಬುದು ಒಂದು ಸ್ಫೋಟಕ. 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವ ಪ್ರದೇಶದಲ್ಲಿ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತದೆ? ಮಿಜೋರಾಂ ಪ್ರದೇಶದಲ್ಲಿ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. 20 + 20 × 2 = 60. ಹೇಗೆ? ಇಲ್ಲಿ ನೋಡಿದ ತಕ್ಷಣ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. 20 20 40 42 80 ಅಂತ ಅನ್ಕೊಳ್ತಾರೆ. ಬಟ್ ಹಾಗಲ್ಲ. 20 × 2 40, 40 + 20 60. 1 ಈಸ್ ದಿ ರೈಟ್ ಆನ್ಸರ್. ರಕ್ತ ಹೆಪ್ಪುಗಟ್ಟಲು ಯಾವ ವಿಟಮಿನ್ ಅಗತ್ಯವಿದೆ? ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟಲು ಅತ್ಯಂತ ಅವಶ್ಯಕವಾಗಿರುವಂತಹ ವಿಟಮಿನ್ ಆಗಿದೆ. 4 ಈಸ್ ದಿ ರೈಟ್ ಆನ್ಸರ್.
ಸಾಹಿತ್ಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯರು ಯಾರು? ರವೀಂದ್ರನಾಥ ಟ್ಯಾಗೋರ್. ಸಾಹಿತ್ಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ರವೀಂದ್ರನಾಥ ಟ್ಯಾಗೋರ್ ಅವರು. 3 is the right answer. ಭಾರತದ ದೇಶದ ಯಾವ ದ್ವೀಪವು ಭಾರತ ಹಾಗೂ ಶ್ರೀಲಂಕಾ ನಡುವೆ ನೆಲೆಸಿದೆ? ರಾಮೇಶ್ವರಂ. ಭಾರತ ದೇಶದ ರಾಮೇಶ್ವರಂ ದ್ವೀಪವು ಭಾರತ ಹಾಗೂ ಶ್ರೀಲಂಕಾ ನಡುವೆ ನೆಲೆಸಿದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.